ಇದೊಂದು ಅಪರಿಮಿತವಾದ ಧಾರ್ಮಿಕ ಸಂಚಲನ. 144 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಮನುಕುಲದ ಅಪೂರ್ವ ಶಕ್ತಿ. ವಿಶಾಲವಾದ ಈ ಧರ್ಮಕ್ಷೇತ್ರದಲ್ಲಿ ಪವಿತ್ರ ಮುಹೂರ್ತದ ಶಾಹಿ ಸ್ನಾನ, ಎಲ್ಲಿ ನೋಡಿದರಲ್ಲಿ ಪ್ರವಚನಗಳ ಸರಮಾಲೆ, ಸಾಂಸ್ಕೃತಿಕ ಉತ್ಸವಗಳು, ಭಜನೆ, ನೃತ್ಯಗಳ ಮಹಾಪೂರ. ವೈವಿಧ್ಯಮಯ ಹಿನ್ನೆಲೆ ಹೊಂದಿದ ಅಖಾಡ ಸಾಧುಗಳು, ನಾಗಾ ಸಾಧುಗಳು, ದಂಡು ಸನ್ಯಾಸಿಗಳು, ಇದೊಂದು ಅಪಾರ ಜನಸ್ತೋಮದಿಂದ ತುಂಬಿದ ಅಭೂತಪೂರ್ವ ಮಹಾಸಾಗರ. ಅದುವೇ ಕುಂಭಮೇಳ, ಪ್ರಯಾಗದ ಮಹಾಕುಂಭ. ಅಮೃತವನ್ನು ಸೇವಿಸುವುದಕ್ಕಾಗಿ ದೇವಾನುದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಯುದ್ಧವೇ ಸಮುದ್ರ ಮಂಥನ. ಸಮುದ್ರವನ್ನು ಕಡೆಯಲು ಮಂದರಾಚಲ ಪರ್ವತವನ್ನು ಕಡಗೋಲಾಗಿ ಮಾಡಿಕೊಂಡು ಸರ್ಪಗಳ ರಾಜ ವಾಸುಕಿಯನ್ನೇ ಹಗ್ಗವಾಗಿ ಮಾಡಿಕೊಳ್ಳುತ್ತಾರೆ. ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಪ್ರಾರಂಭಿಸಿದರು. ಸಾಗರದ ಈ ಮಂಥನದಿಂದ 14 ರತ್ನಗಳು ಹೊರಹೊಮ್ಮಿದವು. ಅವುಗಳಲ್ಲಿ ಲಕ್ಷ್ಮೀದೇವಿ, ಐರಾವತ, ಕಲ್ಪವೃಕ್ಷ ಮತ್ತು ಕಾಮಧೇನು ಹಸು ಮುಂತಾದವು ಪ್ರಮುಖವಾಗಿವೆ. ಕೊನೆಗೆ ಧನ್ವಂತರಿಯು ಅಮೃತದ ಕುಂಡದೊಂದಿಗೆ ಪ್ರತ್ಯಕ್ಷನಾದ. ಅಮೃತ ಕುಂಡ ಹೊರಬಂದ ಕೂಡಲೇ ಅದನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ಪ್ರಾರಂಭವಾಯಿತು. ಸಮುದ್ರ ಮಂಥನದ ಕಾಲದಲ್ಲಿ ಉದ್ಭವಿಸಿದ ಅಮೃತಕ್ಕಾಗಿ 12 ದಿನ 12 ರಾತ್ರಿಗಳ ಕಾಲ ಯುದ್ಧ ನಡೆಯಿತು. ಈ ನಡುವೆ ಮಹಾವಿಷ್ಣುವಿನ ಅಣತಿಯಂತೆ ಗರುಡ ಅಮೃತ ಕಲಶವನ್ನು ಹೊತ್ತು ಯುದ್ಧ ಭೂಮಿಯಿಂದ ಹೊರಕ್ಕೆ ಒಯ್ದಿದ್ದ. ಗರುಡ ಆಕಾಶದಲ್ಲಿ ಹಾರಾಡುತ್ತಿರುವಾಗ ಕೈಯಲ್ಲಿ ಹಿಡಿದಿದ್ದ ಕಳಶದಿಂದ 4 ಹನಿ ಅಮೃತ ಕೆಳಗೆ ಬಿತ್ತು. ಆ 4 ಹನಿಗಳು ನೆಲ ಸೇರಿದ್ದು 4 ಧರ್ಮಕ್ಷೇತ್ರಗಳಲ್ಲಿ. ಇವೇ ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್. ಅಮೃತ ಬಿದ್ದಿರುವ ಈ 4 ಸ್ಥಳಗಳಲ್ಲಿ ಇಂದಿಗೂ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಕುಂಭಮೇಳದ ದಿನಾಂಕವನ್ನು ಹೇಗೆ ನಿಗದಿ ಮಾಡುತ್ತಾರೆ ಎನ್ನುವುದು ಕೂಡ ಒಂದು ಕುತೂಹಲಕಾರಿ ಅಂಶ. ಗುರು, ಶುಕ್ರ, ಚಂದ್ರರ ಸ್ಥಾನವನ್ನು ಗಣನೆಗೆ ತೆಗೆದುಕೊಂಡು ರಾಶಿಚಕ್ರಗಳ ಚಿಹ್ನೆಯನ್ನು ಗಮನದಲ್ಲಿಟ್ಟುಕೊಂಡು ಕುಂಭಮೇಳವನ್ನು ನಡೆಸಲು ತೀರ್ಮಾನ ಮಾಡಲಾಗುತ್ತದೆ. ಗುರು ಸೂರ್ಯನ ಸುತ್ತ ಒಂದು ಸುತ್ತು ಬರಲು 12 ವರ್ಷ ತೆಗೆದುಕೊಳ್ಳುತ್ತದೆ. ಕುಂಭಕ್ಷೇತ್ರಗಳಾದ ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ ಹಾಗೂ ನಾಸಿಕ್ಗಳಲ್ಲಿ ಯಾವುದೇ ಕ್ಷೇತ್ರಗಳಲ್ಲಿ ಕುಂಭಮೇಳ ನಡೆಯುವುದು 12 ವರ್ಷಗಳಿಗೊಮ್ಮೆ. ಇದಕ್ಕೆ ಪೂರ್ಣಕುಂಭ ಎಂದು ಹೆಸರು. ಇದಲ್ಲದೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ ಕ್ಷೇತ್ರಗಳಲ್ಲಿ 2 ಪೂರ್ಣ ಕುಂಭಮೇಳಗಳ ನಡುವೆ ಇನ್ನೊಂದು ಕುಂಭಮೇಳ ಕೂಡ ನಡೆಯುತ್ತದೆ. ಇದಕ್ಕೆ ಅರ್ಧ ಕುಂಭಮೇಳ ಎಂದು ಹೆಸರು. 12 ಪೂರ್ಣ ಕುಂಭಗಳ ಒಂದು ಆವೃತ್ತಿ ಪೂರ್ಣವಾದಾಗ ಅದನ್ನು ಮಹಾಕುಂಭ ಎಂದು ಕರೆಯಲಾಗುತ್ತದೆ. ಮಹಾಕುಂಭ ನಡೆಯುವುದು 144 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಮಾತ್ರ. ಪ್ರಯಾಗ್ರಾಜ್ನಲ್ಲಿ 2025ರಲ್ಲಿ ನಡೆಯುತ್ತಿರುವುದು ಇದೇ ಐತಿಹಾಸಿಕ ಮಹಾಕುಂಭ.
ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾದ ಕುಂಭಮೇಳದಲ್ಲಿ ನದಿಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಏಕೆಂದರೆ ದೇಶದಲ್ಲಿ ಕುಂಭಮೇಳ ಎಲ್ಲಿ ನಡೆಯುತ್ತದೆಯೋ ಅಲ್ಲಿ ಕೆಲವು ಪವಿತ್ರ ನದಿಗಳು ಖಂಡಿತವಾಗಿಯೂ ಹರಿಯುತ್ತವೆ. ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸಂಗಮಿಸುವ ಸಂಗಮ್ ದಡದಲ್ಲಿ ಕುಂಭ ನಡೆಯುತ್ತದೆ. ಗಂಗಾ ತೀರದಲ್ಲಿರುವ ಹರಿದ್ವಾರದಲ್ಲೂ ಕುಂಭವನ್ನು ಆಯೋಜಿಸಲಾಗುತ್ತದೆ. ಈ ಕಾರ್ಯಕ್ರಮವು ನಾಸಿಕ್ನ ಗೋದಾವರಿ ನದಿ ಮತ್ತು ಉಜ್ಜಯಿನಿಯ ಪವಿತ್ರ ಕ್ಷಿಪ್ರಾ ನದಿಯ ದಡದಲ್ಲಿ ನಡೆಯುತ್ತದೆ. ಪ್ರಯಾಗಕ್ಕೆ ತೀರ್ಥಗಳ ರಾಜ ಎಂಬ ಹೆಸರಿದೆ. 3 ನದಿಗಳು ಸೇರುವ ತ್ರಿವೇಣಿ ಸಂಗಮ ಕ್ಷೇತ್ರವಾದ ಕಾರಣ ಈ ಕ್ಷೇತ್ರದ ಶಕ್ತಿ ಎಲ್ಲಕ್ಕಿಂತ ಹೆಚ್ಚಿನದು ಎಂಬ ನಂಬಿಕೆ ಇದೆ. ವಿಶ್ವವನ್ನು ಸೃಷ್ಟಿಸಿದ ಬಳಿಕ ಬ್ರಹ್ಮದೇವ ಇಲ್ಲಿ ಮೊದಲ ಬಾರಿಗೆ ಅಶ್ವಮೇಧ ಯಜ್ಞ ನಡೆಸಿದ ಎಂಬ ನಂಬಿಕೆ ಇದೆ. ಇದರ ನೆನಪಿಗಾಗಿ ಪ್ರಯಾಗ್ನಲ್ಲಿ ಅಶ್ವಮೇಧ ಘಾಟ್ ಮತ್ತು ಬ್ರಹ್ಮೇಶ್ವರ ದೇವಸ್ಥಾನವಿದೆ. ಕುಂಭಮೇಳವನ್ನು ಅಮರತ್ವದ ಜಾತ್ರೆ ಎಂದು ಕರೆಯಲಾಗುತ್ತದೆ. ಕುಂಭಮೇಳದ ಶುಭ ಮುಹೂರ್ತದಲ್ಲಿ ನೀರು ಅಮೃತವಾಗುತ್ತದೆ. ಜನ್ಮ ಜನ್ಮಾಂತರದ ಪಾಪಗಳನ್ನು ತೊಡೆದು ಹಾಕುವ ಪಾವನ ಗಂಗೆಯಾಗುತ್ತದೆ. ಸಂಗಮದಲ್ಲಿರುವ ಪವಿತ್ರ ಸ್ನಾನದ ದಿವ್ಯಾನುಭವವನ್ನು ಪಡೆಯುವುದಕ್ಕಾಗಿಯೇ ಕುಂಭಮೇಳದ ಸಮಯದಲ್ಲಿ ಲಕ್ಷಾಂತರ ಸಾಧುಗಳು, ಸಂತರು, ಭಕ್ತರು, ಪ್ರವಾಸಿಗರು, ವೀಕ್ಷಕರು ಈ ಮಹಾಪೂರದೊಡನೆ ಪವಿತ್ರ ಸ್ಥಳದಲ್ಲಿ ನೀರಿಗೆ ಧುಮುಕಿ ಮಿಂದೆದ್ದು ಧನ್ಯರಾಗುತ್ತಾರೆ. ಕುಂಭಮೇಳದ ಆಧ್ಯಾತ್ಮಿಕ ಶಕ್ತಿಯ ಸಿಂಹಪಾಲು ಸನ್ಯಾಸಿಗಳಿಗೆ ಮತ್ತು ಅಖಾಡಗಳಿಗೆ ಸಲ್ಲುತ್ತದೆ. ಕುಂಭಮೇಳದ ಅತಿಗಣ್ಯ ಅತಿಥಿಗಳಾದ ಇವರು ಕುಂಭಮೇಳದ ವೇಳೆ ಗುಂಪು ಗುಂಪಾಗಿ ಬರುತ್ತಾರೆ. ಈ ತಂಡಗಳಿಗೆ ಅಖಾಡ ಎಂದು ಹೆಸರು. ಈ ಸನ್ಯಾಸಿಗಳು ಸಾಧು ಸಂತರು ಮಾತ್ರವೇ ಅಲ್ಲ, ಸನಾತನ ಧರ್ಮದ ರಕ್ಷಕರು. ಅಖಾಡಗಳನ್ನು ಸ್ಥಾಪನೆ ಮಾಡಿದವರು ಆದಿಗುರು ಶ್ರೀ ಶಂಕರಾಚಾರ್ಯರು ಎಂಬ ಪ್ರತೀತಿ ಇದೆ. ಈ ಅಖಾಡದ ಸನ್ಯಾಸಿಗಳು ಕಾಲ ಕಾಲಕ್ಕೆ ಒಂದೆಡೆ ಸೇರಿಕೊಳ್ಳಲು ಶ್ರೀ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಕುಂಭಮೇಳದ ಪುನರುತ್ಥಾನ ಮಾಡಿದರು ಎಂಬ ನಂಬಿಕೆ ಇದೆ. ಅಖಾಡಗಳಲ್ಲಿ ಭೈರವ ಅಖಾಡ ಎಲ್ಲಕ್ಕಿಂತ ಹಳೆಯದು. ಅಟಲ್ ಅಖಾಡ ಇನ್ನೊಂದು ಪ್ರಾಚೀನ ಅಖಾಡ. ಎಲ್ಲಕ್ಕಿಂತ ಹೆಚ್ಚಿನ ಸಾಧುಗಳಿರುವ ಪಂಥ ಜೂನಾ ಅಖಾಡ. ಇದರ ಬಳಿಕ ನಿರಂಜನಿ ಮತ್ತು ಮಹಾನಿರ್ವಾಣಿ ಅಖಾಡಗಳ ಹೆಸರು ಬರುತ್ತದೆ. ಅಗ್ನಿಪೂಜಕ ಆನಂದ ಅಖಾಡ ಇರುವುದು ಕಾಶಿಯಲ್ಲಿ. ಪಂಜಾಬಿನ ನಿರ್ಮಲ್ ಅಖಾಡದಲ್ಲಿ ಗೃಹಸ್ಥರಿಗೂ ಅವಕಾಶವಿದೆ. संगच्छध्वं संवदध्वं संभो मनांसि जानतां देवा भागं यथा पूर्वे संजानाना उपासते।
समानो मन्त्रः समितिः समानी समानं मनः सह चित्तमेषाम् समानं मन्त्रमभिमन्त्रयेवः समानेन वो हविषा जुहोमि समानीव आकूतिः समाना हृदयानि वः समानमस्तु वो मनो यथा वस्तु सहासति ॐ शान्ति शान्ति शान्तिः। ಸಂಪ್ರದಾಯದ ಪ್ರಕಾರ ಮೊಟ್ಟಮೊದಲು ನೀರಿಗೆ ಇಳಿಯುವುದು ನಾಗಾ ಸಾಧುಗಳು. ಕುಂಭಮೇಳದಲ್ಲಿ ಮೊದಲ ಸ್ನಾನದ ಹಕ್ಕು ಪಡೆದವರು ಇವರು. ನಗ್ನ ಅಥವಾ ಅರೆನಗ್ನ ಸನ್ಯಾಸಿಗಳಾದ ಇವರು ಜನರಿಂದ ದೂರವಿರುವ ನಿಗೂಢ ರಹಸ್ಯಮಯ ಸನ್ಯಾಸಿಗಳು. ಲೌಕಿಕ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳದ ಸರ್ವಸಂಗ ಪರಿತ್ಯಾಗಿಗಳು. ಭಕ್ತ ಸಮುದಾಯದಿಂದ ದೂರವಿರುತ್ತಾರೆ. ತಮ್ಮ ಪಾದ ಸ್ಪರ್ಶಕ್ಕೆ ಯಾರಿಗೂ ಅನುಮತಿ ನೀಡುವುದಿಲ್ಲ. ಕುಂಭಮೇಳದ ಕಾಲದಲ್ಲಿ ಮಾತ್ರವೇ ಇವರ ದರ್ಶನ ಭಾಗ್ಯ. ಶತಮಾನಗಳ ಸಂಪ್ರದಾಯದ ಪಾಲನೆಗಾಗಿ ಮಾತ್ರ ಇವರು ಸಾಮೂಹಿಕವಾಗಿ ಬಂದು ಶಾಹಿ ಸ್ನಾನ ಈಡೇರಿಸಿ ಹೋಗುತ್ತಾರೆ. ನದಿ ತೀರದುದ್ದಕ್ಕೂ ಜನಸಾಗರದ ಮಹಾಪೂರ. ಕಣ್ಣು ಹಾಯಿಸದಲ್ಲೆಲ್ಲ ಡೇರೆಗಳು, ಬಣ್ಣ ಬಣ್ಣದ ಬಾವುಟಗಳು. ನೀರಿನಲ್ಲಿ ಮುಳುಗೇಳುವ ಯಾತ್ರಿಗಳು, ತ್ರಿಶೂಲ ಹಿಡಿದು ನಡೆಯುವ ಸಾಧುಗಳು. ಅಲ್ಲಲ್ಲಿ ಯಜ್ಞಕುಂಡಗಳಿಂದ ಏಳುವ ಪವಿತ್ರ ಧೂಪ. ಎಲ್ಲವನ್ನೂ ಆವರಿಸಿರುವ ಅಪಾರ ಆಧ್ಯಾತ್ಮಿಕ ಶಕ್ತಿ. ಇದುವೇ ಮಹಾಕುಂಭ, ಪ್ರಯಾಗದ ಮಹಾಕುಂಭ.